ನಮಸ್ಕಾರ ಸ್ನೇಹಿತರೆ. ನೋಡಿ, ಬಹುದಿನಗಳಿಂದ ನಾವು ಒಂದು ನಿರೀಕ್ಷೆಯನ್ನು ಇಟ್ಕೊಂಡಿದ್ವಿ. ಏನಂತಂದರೆ ಕೆಸೆಟ್ ನೋಟಿಫಿಕೇಷನ್ನು ಆಗಸ್ಟ್ ಮೊದಲ ವಾರದಲ್ಲಿ ಆಗುತ್ತೆ ಅಥವಾ ಜುಲೈ ಎಂಡ್ಗೆ ಆಗುತ್ತೆ ಅಂತ ನಾನು ಅನೇಕ ವಿಡಿಯೋಗಳಲ್ಲಿ ನಿಮಗೆ ಮಾಹಿತಿಯನ್ನು ನೀಡಿದ್ದೆ. ಆ ಪ್ರಕಾರ ಈಗ ಆಗಸ್ಟ್ ಮೊದಲ ವಾರ ಅಲ್ಲದೇ ಇದ್ದರೂ ಎರಡನೇ ವಾರದಲ್ಲಾದರೂ ನೋಟಿಫಿಕೇಷನ್ ಆಯಿತು. ಮತ್ತು ಅಕ್ಟೋಬರ್ 11ಕ್ಕೆ ಎಕ್ಸಾಮ್ ಇರತಕ್ಕಂಥದ್ದು ತಮಗೆಲ್ಲರಿಗೂ ಗೊತ್ತೇ ಇದೆ. ಹಾಗಾಗಿ ಈ ಒಂದು ಕೆಸೆಟ್ ಎಕ್ಸಾಮ್ನ ನೀವು ಪಾಸ್ ಆಗಲೇಬೇಕು. ಯಾಕೆ ಏನು ಅನ್ನೋಂಥ ಒಂದಷ್ಟು ವಿಚಾರಗಳನ್ನು ನಾವು ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಕೆಸೆಟ್ 2026 ಅಂತಕ್ಕಂಥದ್ದು ಬಹುಮುಖ್ಯವಾಗಿರ್ತಕ್ಕಂಥ ಒಂದು ಎಕ್ಸಾಮ್. ಯಾಕೆ ಅಂದರೆ ನೋಡಿ, ಅಸಿಸ್ಟೆಂಟ್ ಪ್ರೊಫೆಸರ್ ಏನು ಹೇಳಿದ್ರು ಅಂತಂದರೆ ಅನೇಕ ಕಡೆ ಏಪ್ರಿಲ್ನಲ್ಲಿ ಆಗುತ್ತೆ, ಮೇನಲ್ಲಿ ಆಗುತ್ತೆ ಅಂತ ಅನೇಕ ಒಂದಷ್ಟು ಶೈಕ್ಷಣಿಕ ವಲಯದಲ್ಲಿ ಅನೇಕ ವಿಚಾರಗಳು ಹರಿದಾಡಿದವು. ಆದಾಗ್ಯೂ ಕೂಡ ನಾನು ಹಲವಾರು ವಿಡಿಯೋಗಳಲ್ಲಿ ಮತ್ತು ನೀವು ಕಾಮೆಂಟ್ ಮಾಡಿದಾಗ ನಿಮ್ಮ ಕಾಮೆಂಟ್ಗಳಿಗೆ ಉತ್ತರವನ್ನು ನೀಡಿದ್ದೇನೆ. ಏನಂತಂದರೆ ಈ ಒಂದು ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ ಅಂತಕ್ಕಂಥದ್ದು ಕೆಸೆಟ್ ಅಂದರೆ ಎಕ್ಸಾಮ್ ಅಂದರೆ ನೋಟಿಫಿಕೇಷನ್ ಮತ್ತು ಎಕ್ಸಾಮ್ ಆಗುವಂಥದ್ದು ಕೆಸೆಟ್ 2026 ಒಂದು ಎಕ್ಸಾಮ್ ಮತ್ತು ರಿಸಲ್ಟ್ನ ನಂತರನೇ ಆಗುತ್ತೆ ಅಂತ ನಾನು ನಿಮಗೆ ಭರವಸೆಯನ್ನು ಕೊಟ್ಟಿದ್ದೆ. ಈಗ ಆ ಪ್ರಕಾರ ಮೊದಲಿಗೆ ಕೆಸೆಟ್ 2026 ನೋಟಿಫಿಕೇಷನ್ ಆಗಿದೆ. ಯಾಕೆ ನಾನು ಆ ರೀತಿ ಹೇಳಿದ್ದೆ ಅಂತಂದರೆ ನೋಡಿ, ಕೆಸೆಟ್ ಅಂತಕ್ಕಂಥದ್ದು ಅಸಿಸ್ಟೆಂಟ್ ಪ್ರೊಫೆಸರ್ಗೆ ಇರತಕ್ಕಂಥ ಒಂದು ಅರ್ಹತಾ ಪರೀಕ್ಷೆ. ಹಾಗಾದರೆ ಒಂದು ಅರ್ಹತಾ ಪರೀಕ್ಷೆಯ ಎಕ್ಸಾಮ್ ಡೇಟ್ನ ಜನವರಿನೋ ಅಥವಾ ಫೆಬ್ರವರಿಯಲ್ಲೋ ಕೆದವರು ಅನೌನ್ಸ್ ಮಾಡಿದರು. ಅಂದರೆ ಹೆಚ್ಚು ಕಡಿಮೆ ಒಂದು 10 ತಿಂಗಳು ಮೊದಲೇ ಕೆಸೆಟ್ ಎಕ್ಸಾಮ್ ಡೇಟನ್ನು ಅನೌನ್ಸ್ ಮಾಡಿದ್ದಾರೆ. ಅಂದರೆ ಅದರ ಅರ್ಥ ಕೆಸೆಟ್ ಎಕ್ಸಾಮ್ನ ನಂತರವೇ AP ಆಗ್ಬೋದು ಅಂತಕ್ಕಂಥ ಒಂದಷ್ಟು ನಿರೀಕ್ಷೆಗಳು ಉಟ್ಕೊಂಡಿದ್ದು. ಆ ಪ್ರಕಾರ ಈಗ ಎಕ್ಸಾಮ್ ನಡೀತಾ ಇದೆ, ಕೆಸೆಟ್ ನಡೆಯುತ್ತೆ. ಕೆಸೆಟ್ ನಂತರ ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ ಆಗುತ್ತೆ. ಹಾಗಾದರೆ ಕೆಸೆಟ್ ಪಾಸ್ ಆದಂಥವ್ರಿಗೆ ನಿರಾಶೆ ಆಗುವಂಥ ವಿಚಾರವನ್ನು ನಾನು ಹೇಳ್ತಾ ಇಲ್ಲ. ಅಂದರೆ ನಿಮ್ಮದು ಕೆಸೆಟ್ ಆಗಿದೆ ಅಂತಂದರೆ ಇಲ್ಲಿ ಖುಷಿ ಪಡ್ತಕ್ಕಂಥ ವಿಚಾರ. ಯಾಕಂದರೆ ಈಗ ಕೆಸೆಟ್ಟು ಅಕ್ಟೋಬರ್ 11ಕ್ಕಿದೆ, ಅಂದರೆ ಇನ್ನೂ 2 ತಿಂಗಳು ಟೈಮ್ ಇದೆ. ಪ್ಲಸ್ ತದನಂತರ ರಿಸಲ್ಟ್ ಬರೋದಕ್ಕೆ 1 ತಿಂಗಳು, ಆ ನಂತರ ಈ ಒಂದು ಅಸಿಸ್ಟೆಂಟ್ ಪ್ರೊಫೆಸರ್ ನೋಟಿಫಿಕೇಷನ್ ಆಗೋದಕ್ಕೆ 1 ತಿಂಗಳು. ಅಂದರೆ ಇವತ್ತಿಂದ ನಿಮಗೆ 4 ತಿಂಗಳು ಟೈಮ್ ಇರ್ತಕ್ಕಂಥದ್ದು. ಅಂದರೆ ನನ್ನ ಪ್ರಕಾರ ಈ ಒಂದು ಅಸಿಸ್ಟೆಂಟ್ ಪ್ರೊಫೆಸರ್ ನೋಟಿಫಿಕೇಷನ್ನು ನವಂಬರ್ ಕೊನೆಗೆ ಅಥವಾ ಡಿಸೆಂಬರ್ನಲ್ಲಿ ನೋಟಿಫಿಕೇಷನ್ ಆಗ್ಬೋದು. ಅಂದರೆ ಕೆಸೆಟ್ ರಿಸಲ್ಟ್ನ ನಂತರ. ತದನಂತರ ನೋಟಿಫಿಕೇಷನ್ ಆಗಿಂದ ಮತ್ತೆ ಕನಿಷ್ಠ 2 ತಿಂಗಳು ನಿಮಗೆ ಓದೋದಕ್ಕೆ ಅವಕಾಶ ಸಿಗುತ್ತೆ. ಅಂದರೆ 2, 3, 4 ಮತ್ತು ಇದೊಂದು 2 ತಿಂಗಳು, 6 ತಿಂಗಳು ನಿಮಗೆ ಇವತ್ತಿಂದನೂ ನೀವು ಸರಿಯಾಗಿ ಓದಿದ್ರಿ ಅಂತಂದರೆ ನಿಮಗೆ 6 ತಿಂಗಳು ಅವಕಾಶ, ಅಂದರೆ ಸಮಯಾವಕಾಶ ಇರ್ತಕ್ಕಂಥದ್ದು. ಅಂದರೆ ಯಾರೆಲ್ಲ ಕೆಸೆಟ್ ಪಾಸ್ ಆಗಿದ್ರಿ ಈ 6 ತಿಂಗಳಲ್ಲಿ ನಿಮ್ಮ ಸಬ್ಜೆಕ್ಟ್ನ ನೀವು ಕ್ಲಿಯರ್ ಮಾಡ್ಕೋಬೋದು. ಅಂದರೆ ಸಿಲೆಬಸ್ನ ಕ್ಲಿಯರ್ ಮಾಡ್ಕೊಂಡ್ರಿ ಅಂದರೆ ಎಕ್ಸಾಮ್ ಕೂಡ ಕ್ಲಿಯರ್ ಆಗುತ್ತೆ. ಇನ್ನು ಕೆಸೆಟ್ ಪಾಸ್ ಆಗದೇ ಇರೋರು ನಿಮಗೂ ಕೂಡ ಖುಷಿ ವಿಚಾರನೇ. ಯಾಕೆಂದರೆ ಮೊದಲನೇದಾಗಿ ನೀವು ಕೆಸೆಟೇ ಕ್ಲಿಯರ್ ಮಾಡ್ಕೊಂಡಿಲ್ಲ ಅಂದರೆ ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗೆ ಎಕ್ಸಾಮನ್ನು ಬರೆಯೋದಕ್ಕೆ ಬರೋದಿಲ್ಲ. ಈಗ ಕೆಸೆಟ್ ನೋಟಿಫಿಕೇಷನ್ ಆಗಿದೆ, ಕೆಸೆಟ್ ಓದ್ಕೊಳ್ರಿ. ಇನ್ನೊಂದೇನಂತಂದರೆ ಕೆಸೆಟ್ ಸಿಲೆಬಸ್ಸು ಮತ್ತು AP ಸಿಲೆಬಸ್ಸು ಬಹುತೇಕ ಸೇಮ್ ಇರುತ್ತೆ, ಎಲ್ಲೂ ಬದಲಾವಣೆ ಇರೋಲ್ಲ, ನೆನಪಿರಲಿ. ಯಾಕಂದರೆ ಕೆಸೆಟ್ಗೆ ಒಂದು ಸಿಲೆಬಸ್ ಇತ್ತು ಅಂದಿದ್ರೆ ನೀವೇನು ಮಾಡಬೇಕಾಗಿತ್ತು, 2 ತಿಂಗಳು ಕೆಸೆಟ್ ಸಿಲೆಬಸ್ ಓದಬೇಕಾಗಿತ್ತು. ಆನಂತರ AP ಸಿಲೆಬಸ್ಸೇ ಬೇರೆ ಇದ್ದರೆ, ಅಂದರೆ ಅಸಿಸ್ಟೆಂಟ್ ಪ್ರೊಫೆಸರ್ ಸಿಲೆಬಸ್ಸೇ ಬೇರೆ ಇದ್ದರೆ ಅಲ್ಲಿ ಅದಕ್ಕೂ ಕೂಡ ಬೇರೆ ಓದಬೇಕಾಗಿತ್ತು. ಈಗ ಏನಾಗ್ತಿತ್ತು, ಕೆಸೆಟ್ ಪಾಸ್ ಆಗದೇ ಇರೋಂಥವ್ರಿಗೆ ಇಲ್ಲಿ ಭಾಳ ತೊಂದರೆ ಆಗ್ತಿತ್ತು. ಬಟ್ ನಿಮಗಿರ್ತಕ್ಕಂಥ ಒಂದು ಖುಷಿ ವಿಚಾರ, ಕೆಸೆಟ್ ಸಿಲೆಬಸ್ಸು ಮತ್ತು AP ಸಿಲೆಬಸ್ಸು ಎರಡೂ ಕೂಡ ಸೇಮ್ ಇರೋದ್ರಿಂದ ನೀವು ಕೆಸೆಟ್ಗೆ ಓದ್ತಾ ಇದ್ರಿ ಇವತ್ತು ಅಂತಂದರೆ ಇವತ್ತಿಂದ ನೀವು ರೆಡಿ ಆಗ್ತಾ ಇರೋದು ಅಸಿಸ್ಟೆಂಟ್ ಪ್ರೊಫೆಸರ್ಗೆ ಅಂತಲೇ ಅರ್ಥ. ಅಂದರೆ ನೀವು ಈಗ ಅರ್ಹತಾ ಪರೀಕ್ಷೆಯನ್ನು ಪಾಸ್ ಮಾಡ್ಕೋಬೇಕು ಅನ್ನೋದಕ್ಕೋಸ್ಕರ ಓದ್ತಾ ಇದ್ರಿ. ಅದು ಇಂಡೈರೆಕ್ಟಾಗಿ, ಅಂದರೆ ಇಂಡೈರೆಕ್ಟ್ ಅನ್ನೋದಕ್ಕೇನು ಡೈರೆಕ್ಟಾಗಿ ನೀವು ಅಸಿಸ್ಟೆಂಟ್ ಪ್ರೊಫೆಸರ್ಗೆ ರೆಡಿ ಆಗ್ತಾ ಇದ್ದೀರಿ ಅಂತಲೇ ಅರ್ಥ ಆಗುತ್ತೆ. ಇನ್ನೊಂದು ನೋಡಿ, ಅಸಿಸ್ಟೆಂಟ್ ಪ್ರೊಫೆಸರ್ ಮತ್ತು PU ನೋಟಿಫಿಕೇಷನ್ ಎರಡೂ ಕೂಡ ನೋಟಿಫಿಕೇಷನ್ಗಳು ಆಗ್ತವೆ. ಯಾಕಂದರೆ ನಾವು ಅಂದ್ಕೊಂಡಿದ್ವಿ ಜೂನು ಜುಲೈನಲ್ಲಿ ಇನ್ನೇನು ಟೀಚರ್ಸ್ ನೋಟಿಫಿಕೇಷನ್ ಆಗ್ತವೆ ಅಂತ. ನಿಮ್ಗೆ ಗೊತ್ತಿದೆ, ಇವತ್ತು ಈ ಒಂದು ಅಂದರೆ ಆಗಸ್ಟ್ ತಿಂಗಳಲ್ಲಿ ಶಿಕ್ಷಕರ ನೇಮಕಾತಿ PST, GPT, HSTR ಎಲ್ಲವೂ ಕೂಡ ಅದು. ಹಾಗೆಯೇ ಇದು ಹೆಚ್ಚು ಕಡಿಮೆ 1 ತಿಂಗಳು 2 ತಿಂಗಳು ಹೆಚ್ಚು ಕಡಿಮೆ ಆಗ್ಬೋದೇ ವಿನಃ ನೋಟಿಫಿಕೇಷನ್ ಆಗದೇ ಇರೋದಿಲ್ಲ. ಅಂದರೆ ಅಸಿಸ್ಟೆಂಟ್ ಪ್ರೊಫೆಸರ್ ನೋಟಿಫಿಕೇಷನ್ ಅಂತಕ್ಕಂಥದ್ದು ಖಂಡಿತವಾಗಲೂ ನೋಟಿಫಿಕೇಷನ್ ಆಗುತ್ತೆ. ಆ ಕಾರಣದಿಂದಾಗಿ ಯಾರೆಲ್ಲ ಕೆಸೆಟ್ ಕ್ಲಿಯರ್ ಮಾಡ್ಕೊಂಡಿಲ್ವೋ ಸೀರಿಯಸ್ ಆಗಿ ಓದ್ರಿ. ಏನು ಇದನ್ನು ಕೆಸೆಟ್ ಪಾಸ್ ಆದರೆ ನೌಕರಿ ಕೊಡ್ತಾರನ್ನ ಅನ್ನುವಂಥ ಮನೋಭಾವನೆ ಬೇಡ. ಕೆಸೆಟ್ ಪಾಸ್ ಆದ್ರೇ ನೀವು ಅಸಿಸ್ಟೆಂಟ್ ಪ್ರೊಫೆಸರ್ ಬರೆಯೋದಕ್ಕೆ ಎಲಿಜಿಬಲ್. ಅದನ್ನು ನೀವು ಗಮನದಲ್ಲಿ ಇಟ್ಕೊಳ್ಳಿ. ನಿಮ್ಮ ಸ್ನೇಹಿತರು ಕೆಸೆಟ್ ಪಾಸ್ ಆಗಿರ್ತಾರೆ ಅಥವಾ ನೆಟ್ ಪಾಸ್ ಆಗಿರ್ತಾರೆ, ಅವರು ಅಸಿಸ್ಟೆಂಟ್ ಪ್ರೊಫೆಸರ್ಗೆ ಅಪ್ಲಿಕೇಶನ್ನ ಹಾಕಿದಾಗ ನಿಮಗೆ ತುಂಬ ಬೇಜಾರು ಅನಿಸುತ್ತೆ. ಅದಕ್ಕೆ ಅಂಥ ಒಂದು ದಿನವನ್ನು ನೆನಪಿಸ್ಕೊಳ್ಳೋಕೆ ಹೋಗಬೇಡಿ. ಕೆಸೆಟ್ ಕ್ಲಿಯರ್ ಮಾಡ್ಕೊಂಡ್ರಿ ಅಂದರೆ ಎಲ್ಲರ ಜೊತೆಗೆ ನೀವು ಕೂಡ ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮನ್ನು ಬರಿಬಹುದು. ಮತ್ತು ಈ ಒಂದು
ಎಕ್ಸಾಮನ್ನು ಪಾಸ್ ಆಗೋದ್ರಿಂದ ಇನ್ನೊಂದು ಅವಕಾಶ ಇದೆ. ಏನಂತಂದರೆ ಯೂನಿವರ್ಸಿಟಿಗಳಲ್ಲಿ ಇರ್ತಕ್ಕಂಥ ಅಸಿಸ್ಟೆಂಟ್ ಪ್ರೊಫೆಸರ್ ನೋಡಿ, ಯೂನಿವರ್ಸಿಟಿಗಳಲ್ಲಿಯೂ ಕೂಡ ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗಳಿಗೆ ನೋಟಿಫಿಕೇಷನ್ ಆಗುತ್ತೆ. ಯಾಕಂದರೆ ಎಲ್ಲ ಯೂನಿವರ್ಸಿಟಿಗಳಲ್ಲಿ ಎಷ್ಟೆಷ್ಟು ಹುದ್ದೆಗಳು ಖಾಲಿ ಇದ್ದಾವೆ ಅನ್ನುವಂಥ ಮಾಹಿತಿ ಈ ಹಿಂದನೇ ಹರಿದಾಡಿತ್ತು. ತಾವು ಕೂಡ ನೋಡಿದಿರಿ, ನಾನು ಕೂಡ ಒಂದು ವಿಡಿಯೋನ ಮಾಡಿ ಆ ಮಾಹಿತಿಯನ್ನು ನಿಮಗೆ ಕೊಟ್ಟಿದ್ದೆ. ಅಲ್ಲಿ ಯೂನಿವರ್ಸಿಟಿಯಲ್ಲಿರ್ತಕ್ಕಂಥ ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗಳಿಗೆ ಎಕ್ಸಾಮನ್ನು ನಡೆಸಬೇಕಾಗಿತ್ತು ಅಥವಾ ಆ ಹುದ್ದೆಗಳನ್ನು ಭರ್ತಿ ಮಾಡ್ಕೊಳ್ಬೇಕಾಗಿತ್ತು ಅಂದರೆ ಅಲ್ಲಿಯೂ ಕೂಡ ನೀವು ಕೆಸೆಟನ್ನು ಪಾಸ್ ಮಾಡ್ಕೊಂಡಿರ್ಬೇಕಾಗತ್ತೆ. ಅಂದರೆ ಈ ಒಂದು ಕೆಸೆಟ್ ಅಂತಕ್ಕಂಥದ್ದು ನಿಮಗೆ ಎರಡೆರಡು ಅವಕಾಶಗಳಿಗೆ ಕಾರಣ ಆಗಿರ್ತಕ್ಕಂಥದ್ದು. ಒಂದು ಡಿಗ್ರಿ ಕಾಲೇಜ್ಗಳಲ್ಲಿರ್ತಕ್ಕಂಥ ಅಸಿಸ್ಟೆಂಟ್ ಪ್ರೊಫೆಸರ್, ಇನ್ನೊಂದು ಯೂನಿವರ್ಸಿಟಿಗಳಲ್ಲಿರ್ತಕ್ಕಂಥ ಅಸಿಸ್ಟೆಂಟ್ ಪ್ರೊಫೆಸರ್. ಸೊ ಆ ಕಾರಣದಿಂದಾಗಿ ಎರಡೂ ಕಡೆನೂ ನೀವು ಎಕ್ಸಾಮನ್ನು ಬರಿಬೇಕಾಗಿದೆ ಅಂದರೆ ಈ ಒಂದು ಎಕ್ಸಾಮು ಅನಿವಾರ್ಯ. ಮತ್ತು ಯು ಜಿ ಸಿ ನೆಟ್ ಈಗಾಗಲೇ ಮುಗಿದೋಗಿದೆ. ಮತ್ತೊಂದು ಯು ಜಿ ಸಿ ನೆಟ್ ಆಗೋಂಥದ್ದು ಡಿಸೆಂಬರ್ನಲ್ಲಿ ಆಗ್ಬೋದು ಬಹುತೇಕ, ನನಗನ್ಸಿದ ಮಟ್ಟಿಗೆ. ಅಲ್ಲಿವರೆಗೂ ವೇಟ್ ಮಾಡೋಕ್ಕೆ ಹೋಗ್ಬಿಟ್ರೆ, ಯಾಕಂದರೆ ಅಷ್ಟರೊಳಗಡೆ ಈ ಒಂದು ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗಳಿಗೆ ನೋಟಿಫಿಕೇಷನ್ ಆಗ್ಬೋದು. ಯಾಕಂದರೆ ಆವಾಗ ಯು ಜಿ ಸಿ ನೆಟ್ ನೋಟಿಫಿಕೇಷನ್ ಆಗಿ ತದನಂತರ ಅಪ್ಲಿಕೇಶನ್ ಹಾಕಿ ಆನಂತರ ಎಕ್ಸಾಮ್ ಆಗಿ ಆನಂತರ ರಿಸಲ್ಟ್ ಬರ್ಬೇಕಂದ್ರೆ ಮಾರ್ಚ್ ಏಪ್ರಿಲ್ ಹೋಗ್ಬಿಡುತ್ತೆ 2027. ಸೊ ಹಂಗಾಗಿ ಯಾವುದೇ ಕಾರಣಕ್ಕೂ ಯು ಜಿ ಸಿ ನೆಟ್ಗೋಸ್ಕರ ವೇಟ್ ಮಾಡ್ದೇ ಈಗ ಕೆಸೆಟ್ ಇರ್ತಕ್ಕಂಥದ್ದನ್ನು ಕ್ಲಿಯರ್ ಮಾಡಿಕೊಡ್ರಿ. ಮತ್ತು ಕೆಲವರು ಯು ಜಿ ಸಿ ನೆಟ್ಟನ್ನು ಕೂಡ ಬರೆದಿರ್ತೀರಿ, ಅಲ್ಲೇನಾದರೂ ಕ್ಲಿಯರ್ ಆಗಿಬಿಟ್ರೆ ನೆಟ್ಟು ಈ ಕೆಸೆಟನ್ನು ಕೂಡ ಬರೀರಿ, ಏನು ತೊಂದರೆ ಇಲ್ಲ. ಬಟ್ ಏನಪ್ಪ ಅಂದರೆ ನೀವು ಆರಾಮಾಗಿ ಬರಿಬೋದು, ಒತ್ತಡ ಇರೋದಿಲ್ಲ. ಅದೇ ಯು ಜಿ ಸಿ ನೆಟ್ ಆಗಲಿಲ್ಲ ಅಂತಂದರೆ ನೀವು ಕೆಸೆಟನ್ನು ಪಾಸ್ ಆಗಲೇಬೇಕಾದಂಥ ಅನಿವಾರ್ಯತೆ ಇರುತ್ತೆ. ಸೊ ಆ ಕಾರಣದಿಂದಾಗಿ ಕೆಸೆಟ್ ನಿಮ್ಮೆಲ್ಲರಿಗೂ ಕೂಡ ಅನಿವಾರ್ಯ. ಮತ್ತು ಕೆಸೆಟ್ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ ಅಥವಾ ನಿಮಗೆ ಇರ್ತಕ್ಕಂಥ ಏನೇ ಸಮಸ್ಯೆಗಳಿದ್ದರೆ, ಅಂದರೆ ಶೈಕ್ಷಣಿಕವಾಗಿ ಅಂದರೆ ಕೆಸೆಟ್ ಪರೀಕ್ಷೆಗೆ ಸಂಬಂಧಪಟ್ಟಂಥ ಯಾವುದೇ ಸಮಸ್ಯೆಗಳನ್ನು ನೀವು ಈ ಒಂದು ವಿಡಿಯೋದ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟನ್ನು ಮಾಡ್ಬೋದು. ನಾನು ಅವುಗಳಿಗೆ ಸೂಕ್ತ ಉತ್ತರವನ್ನು ನೀಡುವಂಥ ಕೆಲಸವನ್ನು ಮಾಡ್ತೀನಿ. ಜೊತೆಗೆ ಕೆಸೆಟ್ಟು, ಅಸಿಸ್ಟೆಂಟ್ ಪ್ರೊಫೆಸರು, ಪಿ ಯು ಲೆಕ್ಚರರು, ಹಾಗೆ ಜಿ ಪಿ ಟಿ, ಪಿ ಎಸ್ ಟಿ, ಎಚ್ ಎಸ್ ಟಿ ಆರ್, ಹೀಗೆ ಎಲ್ಲ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ನೋಟ್ಸ್ಗಳಾಗಿರ್ಬೋದು ಅಥವಾ ವೀಡಿಯೋಗಳಾಗಿರ್ಬೋದು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಸಿಗ್ತವೆ. ಹಾಗೆ ಟೆಲಿಗ್ರಾಮ್ನಲ್ಲೂ ಕೂಡ ಲಿಂಕ್ಗಳು ಸಿಗ್ತವೆ. ಸೊ ಆ ಕಾರಣಕ್ಕೋಸ್ಕರ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಜೊತೆಗೆ ಟೆಲಿಗ್ರಾಮ್ನೂ ಕೂಡ ಜಾಯ್ನ್ ಆಗಿರಿ, ಅಲ್ಲಿ ನೋಟ್ಸ್ಗಳು ಸಿಗ್ತವೆ, PDF ಗಳು ಕೂಡ ಸಿಗ್ತವೆ ಅಂತ ಹೇಳ್ತಾರೆ ಈ ಒಂದು ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.